ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಡಿಶಸ್. ಇವತ್ತು ನನ್ನ ಪ್ರೀತಿ ತಮ್ಮಂದು ಬರ್ಡೇ ಇತ್ತು. ಅವ್ನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಮನೇಲಿ ನಾನೇ ಕೇಕ್ ಮಾಡಿದೆ. ಸೊ ಬನ್ನಿ ಯಾವ ರೀತಿ ಕೇಕ್ ಮಾಡೋದು ಅಂತ ನೋಡೋಣ. ಫಸ್ಟು 1 ಕಪ್ ಹಾಲನ್ನ ತೊಗೊಂಡು ಅದಕ್ಕೆ 1 ಸ್ಪೂನ್ ವಿನೇಗರ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಬಿಡಬೇಕು. ನಂತರ 2 ಸ್ಪೂನ್ ಇನ್ಸ್ಟಂಟ್ ಕಾಫಿ ಪೌಡರ್ನ ತೊಗೊಂಡು ಅದಕ್ಕೆ 2 3 ಸ್ಪೂನ್ ನೀರನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇಡಬೇಕು. ನೆಕ್ಸ್ಟು 1 ಬೌಲ್ಗೆ 1/4 ಕಪ್ ಅಡುಗೆ ಎಣ್ಣೆ ತೊಗೊಂಡು 1/4 ಕಪ್ ಮೊಸರು ತೊಗೊಂಡು ಫ್ರೆಶ್ ಮೊಸರು ತೊಗೋಬೇಕು. ನಂತರ ಅರ್ಧ ಕಪ್ ಶುಗರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸಲ. ನಂತರ ಅದಕ್ಕೆ 1 ಕಪ್ ಮೈದಾ, 1/4 ಕಪ್ ಕೋಕೋ ಪೌಡರ್, 1 ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಕಾಫಿ ಪೌಡರ್ಗೆ ನೀರು ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಅಲ್ವ, ಸೊ ಅದನ್ನು ಹಾಕಬೇಕು. ಇದೊಂಥರ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಕೇಕಿಗೆ ಅಂತ ಇದು ಹಾಕ್ತೀವಿ. ನಂತರ ನಾವು ಹಾಲಿಗೆ ವಿನೇಗರ್ನ ಹಾಕಿಟ್ಟಿರ್ತೀವಿ ಅಲ್ವ, ಸೊ ಅದು ಒಡ್ಕೊಂಡಂಗಾಗಿರುತ್ತೆ. ಸೊ ಅದನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಚೆನ್ನಾಗಿ ಯಾವ ರೀತಿ ಇರಬೇಕಂತ ಅಂದರೆ ಅದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರ್ಬೋದು. ಸೊ ಆವಾಗ ಬ್ಯಾಟರ್ ರೆಡಿ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸುತ್ತ ಎಣ್ಣೆನೆಲ್ಲ ಅಪ್ಲೈ ಮಾಡಬೇಕು. ಬಿಕಾಸ್ ಅದು ಕೇಕೆಲ್ಲ ಅಂಟ್ಕೋಬಾರ್ದಲ್ವ, ಅದಕ್ಕೇ ಕೆಳಗಡೆಗೆ ಒಂದು ಬಟರ್ ಪೇಪರ್ನ ಹಾಕಿ ಮತ್ತೆ ಅದ್ರ ಮೇಲೆ 1 ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟು ಕೇಕ್ ಬ್ಯಾಟರ್ ನಾವೇನು ರೆಡಿ ಮಾಡಿರ್ತೀವಿ ಸೊ ಅದನ್ನೆಲ್ಲ ಕ್ಲೀನಾಗಿ ಹಾಕಿ ಅದನ್ನು ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಕುಕ್ಕರ್ನ 10 ಮಿನಿಟ್ಸ್ ಬಿಸಿ ಮಾಡಬೇಕು. ನಾನು ಆಲ್ರೆಡಿ ಬಿಸಿ ಮಾಡಿದ್ದೆ. ಸೊ ಈಗೇನು ರೆಡಿ ಮಾಡಿದ್ದಿ ಕೇಕ್ ಬ್ಯಾಟರ್ನ ಅದನ್ನು ಇಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಬೇಕು. ಸೊ ಕುಕ್ಕರ್ ಕ್ಯಾಪಲ್ಲಿ ರಬ್ಬರ್ ಮತ್ತು ವಿಷಲ್ನ ರಿಮೂವ್ ಮಾಡಿರಬೇಕು. ಸೊ ಅದಾದಮೇಲೆ ಒಂದು 40 ನಿಮಿಷ ಬೇಯಿಸಬೇಕು. ಸೊ ಬೆಂದಿದೆಯಾ ಇಲ್ವಾ ಅಂತ ಒಂದು ಸ್ಟಿಕ್ ತಗೊಂಡು ಅಥವಾ ಒಂದು ಚಾಕು ತಗೊಂಡು ಅದನ್ನು ಸ್ವಲ್ಪ ಚುಚ್ಚಿ ನೋಡಿದಾಗ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ಅದು ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅರ್ಥ, ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಅದಾದಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಕೇಕ್ನ. ಸೊ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಅದಾದಮೇಲೆ 3 ಲೇಯರ್ ಆಗಿ ಕಟ್ ಮಾಡ್ಕೋಬೇಕು ಕೇಕ್ನ ಕ್ಲೀನಾಗಿ. ಸೊ ಬಿಕಾಸ್ ಅದು ನಾವು ಕ್ರೀಮ್ ಹಾಕಬೇಕಲ್ವ ಅದಕ್ಕೋಸ್ಕರ. ಅದಾದಮೇಲೆ ಇವಾಗ ಕ್ರೀಮ್ನ ರೆಡಿ ಮಾಡಬೇಕು. 3/4 ಕಪ್ಪು ಅಮೂಲ್ ಫ್ರೆಶ್ ಕ್ರೀಮ್ನ ತೊಗೊಂಡು ಅರ್ಧ ಕಪ್ಪು ಶುಗರ್ನ ತೊಗೊಂಡು 1/4 ಕಪ್ಪು ಕೋಕೋ ಪೌಡರ್ನ ಹಾಕಿ ಒಂದು ಸಲ ಗ್ರೈಂಡ್ ಮಾಡಿ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಅದು ಸ್ವಲ್ಪ ತಿಕ್ಕಾಗಿ ಬರಬೇಕು. ಸೊ ನೀವು ನೋಡಿದ್ದೀರಲ್ವಾ, ನೀವು ಬೇಕ್ರಿಲೆಲ್ಲ ಕೇಕ್ ತಿನ್ನಬೇಕಾದ್ರೆ ಕ್ರೀಮ್ ಯಾವ ರೀತಿ ಇರುತ್ತೆ ಅಂತ. ಸೊ ಆ ಟೆಕ್ಸ್ಚರ್ ಬರಬೇಕು. ಬಿಕಾಸ್ ನಂದು ಅಷ್ಟೊಂದು ಗಟ್ಟಿಯಾಗಿ ಬಂದಿಲ್ಲ. ವೈ ಬಿಕಾಸ್ ನನ್ನ ಹತ್ರ ಬ್ಲೆಂಡರ್ ಇರಲಿಲ್ಲ. ಸೊ ನಾನು ಕೈಯಲ್ಲೇ ಮಿಕ್ಸ್ ಮಾಡಿದೆ, ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟು ನಾವು ಇವಾಗ ಶುಗರ್ ಸಿರಪ್ನ ರೆಡಿ ಮಾಡಬೇಕು. ಸೊ ಅದಕ್ಕೆ 1-2 ಸ್ಪೂನ್ ಶುಗರ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದು ಡಿಸಾಲ್ವ್ ಆಗೋವರೆಗೂ ಮಿಕ್ಸ್ ಮಾಡಬೇಕು. ಸೊ ಅದು ಶುಗರ್ ಸಿರಪ್ ರೆಡಿ ಆಗುತ್ತೆ. ನೆಕ್ಸ್ಟು 1/4 ಕಪ್ ಕೋಕೋ ಪೌಡರ್, 1/4 ಕಪ್ ಶುಗರ್ನ ಹಾಕಿ 1/4 ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬಾಯ್ಲ್ ಆಗಬೇಕು. ವೈ ಬಿಕಾಸ್ ಇದನ್ನು ನಾವೇನಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕೇಕ್ ಮೇಲೆ ಗ್ಲಾಸಿ ಲುಕ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಸೊ ಇದನ್ನು ಒಂದು 5-10 ನಿಮಿಷ ಬಾಯ್ಲ್ ಮಾಡಬೇಕು. ಸೊ ಬಾಯ್ಲ್ ಮಾಡಿದಾಗ ನಮಗೆ ಈ ಥರ ಟೆಕ್ಸ್ಚರ್ ಬರುತ್ತೆ. ಇವಾಗ ನಾನು ಏನು ಮಿಕ್ಸ್ ಮಾಡಿದೆ ಆಗಲೇ ಕ್ರೀಮ್ ಅದು ಇಷ್ಟು ಗಟ್ಟಿಯಾಗಿದೆ ಅಷ್ಟೇ. ನೀವು ಬ್ಲೆಂಡರ್ ಯೂಸ್ ಮಾಡಿದ್ರೆ ತುಂಬ ತಿಕ್ಕಾಗಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಇದು ತಿಕ್ಕಿಲ್ಲ ಅಂತ ಅಂದರೆ ಟೇಸ್ಟ್ ವೈಸ್ ಏನೂ ಡಿಫ್ರೆನ್ಸ್ ಇಲ್ಲ, ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟು ಇವಾಗ ಫಸ್ಟ್ ಲೇಯರ್ ಆಫ್ ಕೇಕ್ನ ಹಾಕಿ ನಾವೇನು ಕ್ರೀಮ್ನ ಪ್ರಿಪೇರ್ ಮಾಡಿದ್ದೀವಿ ಸೊ ಅದನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಕ್ಲೀನಾಗಿ ಸ್ಪ್ರೆಡ್ ಮಾಡಾದಮೇಲೆ ಮತ್ತೆ ನೆಕ್ಸ್ಟ್ ಲೇಯರ್ನ ಇಟ್ಟು ಮತ್ತೆ ಶುಗರ್ ಸಿರಪ್ನ ಹಾಕಿ. ಸೊ ಶುಗರ್ ಸಿರಪ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಹಾಕಾದ್ಮೇಲೆ ಮತ್ತೆ ನಾವೇನು ಕ್ರೀಮ್ ರೆಡಿ ಮಾಡಿರ್ತೀವಿ ಅದು ಹಾಕಿ ಸೊ ಮತ್ತೆ ಕ್ಲೀನಾಗಿ ಈವನಾಗಿ ಸ್ಪ್ರೆಡ್ ಮಾಡಬೇಕು. ಸೊ ಸ್ಪ್ರೆಡ್ ಮಾಡಾದಮೇಲೆ ಮತ್ತೆ ನೆಕ್ಸ್ಟ್ ಲೇಯರ್ ಹಾಕಬೇಕು, ದ ಫೈನಲ್ ಲೇಯರ್ ಇದು. ಸೊ ಇದು ಹಾಕಾದ್ಮೇಲೆ ಇದಕ್ಕೂ ಅಷ್ಟೇ ಶುಗರ್ ಸಿರಪ್ನ ಹಾಕಿ ಅದಾದಮೇಲೆ ಸೊ ನಾವೇನು ಕ್ರೀಮ್ನ ರೆಡಿ ಮಾಡಿರ್ತೀವಿ ಅದನ್ನು ಹಾಕಿ ಫೈನಲಾಗಿ ಹಾಕಿ
ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು. ಸೊ ಸ್ಪ್ರೆಡ್ ಆದಮೇಲೆ ಸೊ ಕೇಕ್ ಸುತ್ತ ಏನಿದೆ ಸೊ ಅದಕ್ಕೂ ಅಷ್ಟೇ ಕ್ಲೀನಾಗಿ ಕ್ರೀಮೆಲ್ಲ ಅಂಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುತ್ತ ಕ್ರೀಮ್ ಹಾಕಬೇಕು. ಸೊ ಕ್ರೀಮ್ ಹಾಕಾದ್ಮೇಲೆ ನಾವು ಏನು ಒಂದು ನಾನು ಆವಾಗಲೇ ಹೇಳಿದೆ ಅಲ್ವಾ, ಒಂದು ಗ್ಲಾಸಿ ಲುಕ್ಕೋಸ್ಕರ ಅಂತ. ಸೊ ಇವಾಗ ನಾವೇನು ರೆಡಿ ಮಾಡಿದ್ದೀವಿ ಅದನ್ನು ಹಾಕಿ ಕ್ಲೀನಾಗಿ ಈವನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಅದು ಫೈನಲ್ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಅದನ್ನು ಜೆಮ್ಸ್ ಮತ್ತು ಚಾಕೋ ಚಿಪ್ಸಿಂದ ಡೆಕೋರೇಟ್ ಮಾಡಿದ್ದೀನಿ. ನನ್ನ ತಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟ ಅವನ ಬರ್ಡೇಗೆ. ನೀವು ನಿಮ್ಗೆ ಇಷ್ಟ ಆದವ್ರಿಗೆ ಅವ್ರ ಬರ್ಡೇ ಸ್ಪೆಷಲ್ ಅಂತ ನೀವೇ ನಿಮ್ಮ ಕೈಯಾರೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.